ಸಿನಿ ರಂಗದಲ್ಲಿ ಎರಡು ದೊಡ್ಡ ನಟಿಯರ ನಡುವಿನ ಬಾಕ್ಸ್ ಆಫೀಸ್ ಸಮರ ಶುರುವಾಗಿದೆ. ಒಂದು ಕಡೆ ನ್ಯಾಷನಲ್ ಕ್ರಶ್ ಎಂದೇ ಗುರುತಿಸಿಕೊಂಡಿರುವ ರಶ್ಮಿಕಾ ಮಂದಣ್ಣ ಅಭಿನಯದ ಕಾಕ್ಟೇಲ್ 2, ಮತ್ತೊಂದು ಕಡೆ ಸೌತ್ ಇಂಡಿಯಾದ ಸ್ಟಾರ್ ನಟಿ ಸಮಂತಾ ಋತುಪ್ರಭು ಅವರ ಮಾ ಇಂಟೆ ಬಂಗಾರಂ ಬಿಡುಗಡೆಯಾಗಿದೆ. ಈ ಎರಡೂ ಸಿನಿಮಾಗಳು ಬಿಡುಗಡೆಯಾದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಶುರುವಾಗಿದೆ. ರಶ್ಮಿಕಾ ಗೆಲ್ಲುತ್ತಾರಾ ಅಥವಾ ಸಮಂತಾ ಗೆಲ್ಲುತ್ತಾರಾ ಎಂಬ ಪ್ರಶ್ನೆ ಎಲ್ಲೆಡೆ ಕೇಳಿಬರ್ತದೆ. ಹಾಗಿದ್ರೆ ಈ ಎರಡು ಸಿನಿಮಾಗಳ ಬಲ ಏನು? ಯಾರಿಗೆ ಹೆಚ್ಚು ಅಡ್ವಾಂಟೇಜ್ ಇದೆ? ಬಾಕ್ಸ್ ಆಫೀಸ್ನಲ್ಲಿ ಯಾರ ಸಿನಿಮಾ ಮೇಲುಗೈ ಸಾಧಿಸಬಹುದು? ತಿಳಿತಾ ಹೋಗೋಣ. ಮೊದಲಿಗೆ ಕಾಕ್ಟೇಲ್ 2 ಬಗ್ಗೆ ನೋಡೋದಾದ್ರೆ, ಈ ಸಿನಿಮಾ ಹಿಂದಿ ಪ್ರೇಕ್ಷಕರನ್ನ ಗುರಿಯಾಗಿಸಿಕೊಂಡು ನಿರ್ಮಾಣ ಮಾಡಿರುವ ಒಂದು ದೊಡ್ಡ ರೊಮ್ಯಾಂಟಿಕ್ ಎಂಟರ್ಟೈನರ್. ಈ ಚಿತ್ರದಲ್ಲಿ ರಶ್ಮಿಕಾ ಮಾತ್ರವಲ್ಲದೆ ಇನ್ನೂ ಹಲವು ಜನಪ್ರಿಯ ಕಲಾವಿದರು ಇದ್ದಾರೆ. ಅಂದ್ರೆ ಈ ಸಿನಿಮಾ ಒಬ್ಬರ ಸ್ಟಾರ್ಡಮ್ ಮೇಲೆ ಮಾತ್ರ ನಿಂತಿಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ರಶ್ಮಿಕಾ ಬಾಲಿವುಡ್ ನಲ್ಲಿ ತಮ್ಮ ಸ್ಥಾನವನ್ನ ಬಲಪಡಿಸಿಕೊಂಡಿದ್ದಾರೆ. ಅನಿಮಲ್, ಪುಷ್ಪ ಮುಂತಾದ ಸಿನಿಮಾಗಳ ಯಶಸ್ಸಿನ ನಂತರ ಉತ್ತರ ಭಾರತದಲ್ಲೂ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಸಿಕ್ಕಿದೆ. ಆದ್ರಿಂದ ಕಾಕ್ಟೇಲ್ 2 ಬಿಡುಗಡೆಯಾಗುವ ಮುನ್ನವೇ ದೊಡ್ಡ ಮಟ್ಟದ ಹೈಪ್ ಸೃಷ್ಟಿಯಾಗಿತ್ತು. ಇದಲ್ಲದೆ ಹಿಂದಿ ಮಾರುಕಟ್ಟೆ ಭಾರತದ ಅತಿ ದೊಡ್ಡ ಸಿನಿ ಮಾರುಕಟ್ಟೆಗಳಲ್ಲಿ ಒಂದು. ಸಿನಿಮಾ ಉತ್ತಮ ಪ್ರತಿಕ್ರಿಯೆ ಪಡೆದ್ರೆ ಮೊದಲ ವಾರದಲ್ಲೇ ಭಾರಿ ಕಲೆಕ್ಷನ್ ಮಾಡುವ ಅವಕಾಶ ಇದೆ. ಇನ್ನು ಸಮಂತಾ ಅವರ ಮಾ ಇಂಟಿ ಬಂಗಾರಂ ಕಡೆ ನೋಡೋದಾದ್ರೆ, ಈ ಸಿನಿಮಾ ಸಮಂತಾ ಅವರ ವೃತ್ತಿ ಜೀವನದಲ್ಲಿ ಬಹಳ ಮುಖ್ಯವಾದ ಸಿನಿಮಾ ಎನ್ನಬಹುದು. ಯಾಕೆಂದ್ರೆ ಇದು ಕೇವಲ ಮತ್ತೊಂದು ಸಿನಿಮಾ ಅಲ್ಲ. ಕಳೆದ ಕೆಲವು ವರ್ಷಗಳಲ್ಲಿ ಆರೋಗ್ಯ ಸಮಸ್ಯೆಗಳು, ವೃತ್ತಿ ಜೀವನದ ಒತ್ತಡಗಳು ಹಾಗೂ ವೈಯಕ್ತಿಕ ಸವಾಲುಗಳನ್ನ ಎದುರಿಸಿದ ನಂತರ ಸಮಂತಾ ಮತ್ತೆ ಬಲವಾಗಿ ಕಂಬ್ಯಾಕ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಹೀಗಾಗಿ ಈ ಸಿನಿಮಾದ ಮೇಲೆ ಅಭಿಮಾನಿಗಳ ಭಾವನಾತ್ಮಕ ಸಂಪರ್ಕವು ಹೆಚ್ಚಾಗಿದೆ. ಇನ್ನೊಂದು ಪ್ರಮುಖ ವಿಷಯ ಏನಂದ್ರೆ, ಮಾ ಇಂಟಿ ಬಂಗಾರಂ ಸಂಪೂರ್ಣವಾಗಿ ಸಮಂತಾ ಅವರ ಭುಜಗಳ ಮೇಲೆ ನಿಂತಿರುವ ಸಿನಿಮಾ ಯಶಸ್ವಿಯಾದ್ರೆ ಅದರ ಸಂಪೂರ್ಣ ಕ್ರೆಡಿಟ್ ಅವರಿಗೆ ಸಿಗಲಿದೆ. ಈಗ ಬಾಕ್ಸ್ ಆಫೀಸ್ ಲೆಕ್ಕಾಚಾರವನ್ನ ನೋಡೋದಾದ್ರೆ, ಆರಂಭಿಕ ಓಪನಿಂಗ್ ದೃಷ್ಟಿಯಿಂದ ನೋಡಿದ್ರೆ ಕಾಕ್ಟೇಲ್ 2ಗೆ ಸ್ವಲ್ಪ ಮುನ್ನಡೆ ಇದೆ. ಯಾಕೆಂದ್ರೆ ಇದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಯಾಗಿದ್ದು ಹಿಂದಿ ಬೆಲ್ಟ್ ನಲ್ಲಿ ದೊಡ್ಡ ಸಂಖ್ಯೆಯ ಪ್ರೇಕ್ಷಕರನ್ನ ಸೆಳೆಯುವ ಸಾಮರ್ಥ್ಯ ಹೊಂದಿದೆ. ಆದ್ರೆ ಸಿನಿಮಾ ಬಗ್ಗೆ ಮಿಶ್ರ ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇವೆ. ಕೆಲವರು ಕತೆ ಮತ್ತು ಸಂಗೀತವನ್ನ ಮೆಚ್ಚಿಕೊಂಡ್ರೆ, ಇನ್ನು ಕೆಲವರು ಮೂಲ ಕಾಕ್ಟೇಲ್ ಸಿನಿಮಾದಷ್ಟು ಮ್ಯಾಜಿಕ್ ಇಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಮಾ ಇಂಟಿ ಬಂಗಾರಂಗೆ ಒಂದು ವಿಶೇಷ ಬಲ ಇದೆ. ಅದು ಸಮಂತಾ ಅವರ ಫ್ಯಾನ್ ಬೇಸ್. ತೆಲುಗು ರಾಜ್ಯಗಳು, ತಮಿಳುನಾಡು ಹಾಗೂ ದಕ್ಷಿಣ ಭಾರತದ ಅನೇಕ ಪ್ರದೇಶಗಳಲ್ಲಿ ಸಮಂತಾ ಅವರಿಗೆ ಅಪಾರ ಜನಪ್ರಿಯತೆ ಇದೆ. ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರೆ ವರ್ಡ್ ಆಫ್ ಮೌತ್ ಮೂಲಕ ದೊಡ್ಡ ಯಶಸ್ಸು ಸಾಧಿಸುವ ಸಾಧ್ಯತೆ ಇದೆ. ಪ್ರೀಮಿಯರ್ ಶೋಗಳ ನಂತರ ಸಮಂತಾ ಅವರ ಅಭಿನಯಕ್ಕೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಅವರ ಆಕ್ಷನ್, ಕಾಮಿಡಿ ಮತ್ತು ಎಮೋಷನಲ್ ಸನ್ನಿವೇಶಗಳನ್ನ ಹೊಗಳುತ್ತಿದ್ದಾರೆ. ಆದ್ರೆ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಹೇಳಲೇಬೇಕು. ಕಾಕ್ಟೇಲ್ 2 ಸಿನಿಮಾದ ಯಶಸ್ಸನ್ನ ಕೇವಲ ರಶ್ಮಿಕಾ ಅವರ ಯಶಸ್ಸು ಎಂದು ಹೇಳಲು ಸಾಧ್ಯವಿಲ್ಲ. ಯಾಕಂದ್ರೆ ಈ ಸಿನಿಮಾದಲ್ಲಿ ಶಾಹಿದ್ ಕಪೂರ್ ಮತ್ತು ಕೃತಿ ಸನೂನ್ ಅವರಂತಹ ದೊಡ್ಡ ಸ್ಟಾರ್ಗಳು ಇದ್ದಾರೆ. ಹೀಗಾಗಿ ಸಿನಿಮಾ ಹಿಟ್ ಆದ್ರೆ ಅದರ ಕ್ರೆಡಿಟ್ 3 ಜನರಿಗೂ ಹಂಚಿಕೆಯಾಗುತ್ತದೆ. ಆದ್ರೆ ಮಾ ಇಂಟಿ ಬಂಗಾರಂ ವಿಷಯದಲ್ಲಿ ಪರಿಸ್ಥಿತಿ ಬೇರೆ. ಈ ಸಿನಿಮಾ ಸಂಪೂರ್ಣವಾಗಿ ಸಮಂತಾ ಅವರ ಸುತ್ತಲೇ ನಿರ್ಮಾಣವಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಈ ಸಿನಿಮಾವನ್ನ ಸಮಂತಾ ತಾವೇ ನಿರ್ಮಿಸುತ್ತಿದ್ದಾರೆ. ಹೀಗಾಗಿ ಸಿನಿಮಾ ಯಶಸ್ವಿಯಾದರೆ ನಟಿಯಾಗಿಯೂ ನಿರ್ಮಾಪಕಿಯಾಗಿಯೂ ಅದು ಸಮಂತಾ ಅವರ ದೊಡ್ಡ ಗೆಲುವಾಗಲಿದೆ. ಒಂದು ವೇಳೆ ಸಿನಿಮಾ ನಿರೀಕ್ಷಿತ ಮಟ್ಟದಲ್ಲಿ ಪ್ರದರ್ಶನ ನೀಡದಿದ್ರೂ ಅದರ ಹೊಣೆಗಾರಿಕೆಯು ಅವರ ಮೇಲೆಯೇ ಬೀಳಲಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಈ ಎರಡು ನಟಿಯರ ಅಭಿಮಾನಿಗಳು ಭಾರಿ ಚರ್ಚೆ ನಡೆಸುತ್ತಿದ್ದಾರೆ. ರಶ್ಮಿಕಾ ಅಭಿಮಾನಿಗಳು ಇದೀಗ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಎಂದು ಹೇಳುತ್ತಿದ್ದಾರೆ. ಮತ್ತೊಂದೆಡೆ ಸಮಂತಾ ಅಭಿಮಾನಿಗಳು ಅವರ ಕಮ್ಬ್ಯಾಕ್ ಸಿನಿಮಾ ದೊಡ್ಡ ಇತಿಹಾಸ ಬರೆಯಲಿದೆ ಎಂದು ಹೇಳ್ತಿದ್ದಾರೆ. ಈ ಫ್ಯಾನ್ ವಾರ್ನಿಂದ ಎರಡೂ ಸಿನಿಮಾಗಳಿಗೆ ಉಚಿತ ಪ್ರಚಾರ ಸಿಗುತ್ತಿದೆ ಎನ್ನುವುದು ಕೂಡ ಸತ್ಯ. ಹಾಗಾದ್ರೆ ಅಂತಿಮವಾಗಿ ಯಾರು ಗೆಲ್ಲಬಹುದು ಅಂತ ನೋಡೋದಾದ್ರೆ, ಮೊದಲ ವಾರದ ಕಲೆಕ್ಷನ್ ವಿಷಯದಲ್ಲಿ ಕಾಕ್ಟೇಲ್ 2 ಮುನ್ನಡೆ ಸಾಧಿಸುವ ಸಾಧ್ಯತೆ ಇದೆ.
ಆದ್ರೆ ದೀರ್ಘಾವಧಿಯಲ್ಲಿ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರೆ ಮಾ ಇಂಟಿ ಬಂಗಾರಂ ಅಚ್ಚರಿಯ ಫಲಿತಾಂಶ ನೀಡುವ ಸಾಧ್ಯತೆಯೂ ಇದೆ. ಇಂದಿನ ದಿನಗಳಲ್ಲಿ ದೊಡ್ಡ ಸ್ಟಾರ್ಗಳಿಗಿಂತ ಒಳ್ಳೆಯ ಕತೆ ಗೆಲ್ಲುತ್ತಿದೆ. ಪ್ರೇಕ್ಷಕರು ಯಾವ ಸಿನಿಮಾವನ್ನ ಹೆಚ್ಚು ಮೆಚ್ಚಿಕೊಳ್ತಾರೋ ಅದೇ ಸಿನಿಮಾ ಅಂತಿಮವಾಗಿ ಬಾಕ್ಸ್ ಆಫೀಸ್ನಲ್ಲಿ ಜಯ ಸಾಧಿಸುತ್ತದೆ.